ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಅಮೆರಿಕ ಸಂಘರ್ಷದಿಂದ ಜಗತ್ತಿನ ಚಿತ್ತ ಮಿಡಲ್ ಈಸ್ಟ್ ಕಡೆಗೆ ನೆಟ್ಟಿರೋ ಹೊತ್ತಲ್ಲಿ PM ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ತಲುಪಿದ್ದಾರೆ. ಈ ಮೂಲಕ ಭಾರತದ ಪ್ರಧಾನಿಯೊಬ್ಬರು 2ನೇ ಬಾರಿಗೆ ಇಸ್ರೇಲ್ಗೆ ಭೇಟಿ ಕೊಟ್ಟಂತಾಗಿದೆ. ವಿಶೇಷ ಅಂದ್ರೆ 2 ಸಲವೂ ಮೋದಿ ಅವರೇ ಹೋಗಿರೋದು. ಸ್ವಾತಂತ್ರ್ಯ ನಂತರ ಯಾವ ಭಾರತದ ಪ್ರಧಾನಿ ಹೋಗಿರಲಿಲ್ಲ. ಮೊದಲ ಬಾರಿಗೆ 2017ರಲ್ಲಿ ಮೋದಿ ಅವರು ಹೋಗಿದ್ರು. ಈಗ 2ನೇ ಸರಿ 9 ವರ್ಷಗಳ ಬಳಿಕ. ಭಾರತೀಯ ಕಾಲಮಾನ ಬುಧವಾರ ಸಂಜೆ 4 ಗಂಟೆಗೆ ಇಸ್ರೇಲ್ನ ಟೆಲ್ ಅವ್ಯೂ ಏರ್ಪೋರ್ಟ್ ನಲ್ಲಿ ಮೋದಿ ಲ್ಯಾಂಡ್ ಆದ್ರು. ಈ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಅವರ ಪತ್ನಿ ಸಾರಾ ಇಬ್ರು ಏರ್ಪೋರ್ಟ್ ಹೋಗಿ ವೆಲ್ಕಮ್ ಮಾಡ್ಕೊಂಡ್ರು. ಈ ಭೇಟಿ ವೇಳೆ ಮೋದಿ ಅವರು ಧರಿಸಿದ್ದ ವಸ್ತ್ರದಲ್ಲಿ ಇಲ್ಲಿ ಪಾಕೆಟ್ ಅಲ್ಲಿ ಹಾಕಿರ್ತಾರಲ್ಲ, ರಿಬ್ಬನ್ ತರ, ಪಾಕೆಟ್ ಸ್ಕ್ವೇರ್ ಅಂತ ಕರೀತಾರಲ್ಲ ಅದು, ಹಾಗೂ ನೆತನ್ಯಾಹು ಅವರ ಪತ್ನಿ ಧರಿಸಿದ್ದ ಉಡುಗೆಯ ಬಣ್ಣ ಮ್ಯಾಚಿಂಗ್ ಇತ್ತು. ಅದನ್ನ ಕಂಡು ನೆತನ್ಯಾಹು ಮೋದಿಗೆ ತಮಾಷೆ ಮಾಡಿದ್ದಾರೆ. ನೋಡ್ರಿ, ನಿಮ್ಮ ಪಾಕೆಟ್ ಸ್ಕ್ವೇರು ನನ್ನ ಹೆಂಡತಿದು ಬಟ್ಟೆ ಎಲ್ಲ ಮ್ಯಾಚಿಂಗ್ ಅಂತ. ಇದಕ್ಕೆ ಮೋದಿ ನಗುತ್ತಲೇ ಉತ್ತರಿಸಿ, ಇದು ಕೇಸರಿ ಅಂತ ಹೇಳಿದ್ದಾರೆ. ಏನೋ ಇಸ್ರೇಲ್ಗೆ ಲ್ಯಾಂಡ್ ಆಗ್ತಿದ್ದ ಹಾಗೆ PM ನರೇಂದ್ರ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಭಾರತ ಇಸ್ರೇಲ್ ಸ್ನೇಹವನ್ನ ಬಲಪಡಿಸೋ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳೋಕೆ ಉತ್ಸುಕನಾಗಿದ್ದೀನಿ ಅಂತ ಹೇಳಿದ್ದಾರೆ. ಅತ ನೆತನ್ಯಾಹು ಕೂಡ ವೆಲ್ಕಮ್ ಟು ಇಸ್ರೇಲ್ ಮೈ ಡಿಯರ್ ಫ್ರೆಂಡ್ PM ನರೇಂದ್ರ ಮೋದಿ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಭೇಟಿ ವೇಳೆ ನೆಕ್ಸ್ಟ್ ರಕ್ಷಣೆ, ಭದ್ರತೆ, ವ್ಯಾಪಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹಲವು ಒಪ್ಪಂದಗಳಿಗೆ ಸೈನ್ ಬೀಳೋ ನಿರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ವಿಶೇಷ ಕರ್ಟನ್ ರೇಸರ್ ರಿಪೋರ್ಟ್ ಅನ್ನು ಮಾಡಿದ್ದೀವಿ. ಇವತ್ತೇ ಪಬ್ಲಿಷ್ ಆಗಿದೆ ಈ ರಿಪೋರ್ಟ್, ನೀವು ಚೆಕ್ ಮಾಡಬಹುದು. ಜೊತೆಗೆ ಈ ಭೇಟಿ ವೇಳೆ PM ನರೇಂದ್ರ ಮೋದಿ ಅವರು ಇಸ್ರೇಲ್ನ ಸಂಸತ್ ನೆಸೆಟ್ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಈ ಮೂಲಕ ಇಸ್ರೇಲ್ ಸಂಸತ್ನಲ್ಲಿ ಭಾಷಣ ಮಾಡಲಿರೋ ಮೊದಲ ಭಾರತೀಯ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಿದ್ದಾರೆ. ಇದಾದ್ಮೇಲೆ ರಾತ್ರಿ PM ನರೇಂದ್ರ ಮೋದಿ ಅವರಿಗಾಗಿ ನೆತನ್ಯಾಹು ವಿಶೇಷವಾದ ಪ್ರೈವೇಟ್ ಡಿನ್ನರ್ ಅನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಮೋದಿಯವರ ಈ ಭೇಟಿಯನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ಗಾಜಾದಲ್ಲಿ ಇಸ್ರೇಲ್ ಮಾರಣ ಹೋಮ ಮಾಡ್ತಾ ಇದೆ, ಆ ಇಸ್ರೇಲ್ ಪ್ರಧಾನಿಯನ್ನ ಮೋದಿ ಭೇಟಿ ಆಗ್ತಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿದೆ. ಹಾಗೂ ಇಸ್ರೇಲ್ ಸಂಸತ್ ಭಾಷಣದಲ್ಲಿ ಮೋದಿ ಗಾಜಾ ವಿಚಾರ ಪ್ರಸ್ತಾಪಿಸಿ ನ್ಯಾಯ ಒದಗಿಸಬೇಕು ಅಂತ ಪ್ರಿಯಾಂಕಾ ಗಾಂಧಿ, ಜಯರಾಮ್ ರಮೇಶ್, ಕಾಂಗ್ರೆಸ್ ಪಾರ್ಟಿಯವರು ಆಗ್ರಹ ಮಾಡಿದ್ದಾರೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಯುದ್ಧ ತಯಾರಿ ಜೋರಾಗಿದೆ. ಈಗ ಅಮೆರಿಕ ತನ್ನ ಭಯಾನಕ F-22 ಸ್ಟೆಲ್ತ್ ಫೈಟರ್ಗಳನ್ನ ಬ್ರಿಟನ್ನಿಂದ ಇಸ್ರೇಲ್ನ ದಕ್ಷಿಣ ವಾಯುನೆಲೆಗೆ ರವಾನೆ ಮಾಡಿದೆ. ಇದರೊಂದಿಗೆ F-35, F-15 ವಿಮಾನಗಳನ್ನ ಕೂಡ ಕಳಿಸಿದೆ. ಹೀಗಾಗಿ ಗುರುವಾರ ಜಿನಿವಾದಲ್ಲಿ ನಡೆಯಲಿರೋ ಅಮೆರಿಕ ಇರಾನ್ ಮಾತುಕತೆ ಪ್ರೀ ಪ್ಲಾನ್ ಡ್ರಾಮಾ ಅಂತ ಮಿಡಲ್ ಈಸ್ಟ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಇನ್ನು ಇರಾನ್ ಮೇಲಿನ ದಾಳಿಯ ಬಗ್ಗೆ ಇಸ್ರೇಲ್ ಸೇನಾ ಮುಖ್ಯಸ್ಥ ಇಯಾಲ್ ಜಮೀರ್ ಮತ್ತು ಅಮೆರಿಕದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಡಾನ್ ಕೇನ್ ಚರ್ಚೆ ಮಾಡಿದ್ದಾರೆ. ಏನು ಟ್ರಂಪ್ ಬೇಡಿಕೆಗಳಿಗೆ ಒಪ್ಪಿ ಇಲ್ಲ ದಾಳಿಯನ್ನು ಎದುರಿಸಿ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಇದಕ್ಕೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ನಮಗೆ ನ್ಯೂಕ್ಲಿಯರ್ ಡೀಲ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ, ಆದರೆ ಈ ಥರ ಬೆದರಿಸಿ ಡೀಲ್ ಮಾಡ್ಕೊಳ್ಳೋಕೆ ಆಗಲ್ಲ. ದಾಳಿ ಮಾಡಿದ್ರೆ ತಕ್ಕ ಪ್ರತಿಕ್ರಿಯೆ ನಿಮಗೆ ವಾಪಸ್ ಕೊಡ್ತೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಅವರ ಹೆಡ್ ಆಫೀಸ್ ಬಳಿ ದಾಳಿಗೆ ಪ್ರಯತ್ನ ನಡೆದಿದೆ. ಖಾಮೆನೈ ಆಡಳಿತವನ್ನ ಎಂಡ್ ಮಾಡೋಕೆ ಬಯಸ್ತಾ ಇರೋ ಮುಜಾಹಿದೀನ್ ಎಲ್ ಖಲ್ಕ್ ಅನ್ನೋ ಬಂಡುಕೋರ ಗುಂಪಿನ 100 ಸದಸ್ಯರು ದಾಳಿ ಮಾಡಿದ್ದಾರೆ. ಖಾಮೆನೈ ಆಫೀಸ್, ಇಂಟೆಲಿಜೆನ್ಸ್ ಮಿನಿಸ್ಟರ್ ಆಫೀಸ್ ಸೇರಿದ ಹಾಗೆ ಇರಾನ್ನ ಅತಿ ಪ್ರಮುಖ ಕಚೇರಿಗಳಿಗೆ ನುಗ್ಗಿದ್ದಾರೆ. ಆದರೆ ಇರಾನ್ನ IRGC, ಖಾಮೆನೈಗಳ ಬೆಂಬಲಿಗ ಸೇನೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ತಕ್ಷಣ ಆಪರೇಷನ್ ಮಾಡಿ ಅವ್ರನ್ನ ಹಿಮ್ಮೆಟ್ಟಿಸಿದೆ. ಕನಿಷ್ಠ 100 MEK ಫೈಟರ್ಗಳನ್ನ ಇರಾನ್ ಹೊಡೆದು ಹಾಕಿದೆ. 150ಕ್ಕೂ ಅಧಿಕ ಬಂಡುಕೋರರು ನೆಲೆಗಳಿಗೆ ವಾಪಸ್ ಎಸ್ಕೇಪ್ ಆಗಿದ್ದಾರೆ. ಈ ಕಾಳಗದಲ್ಲಿ ಇರಾನ್ ಸೇನೆಗೂ ಭಾರಿ ಸಾವು ನೋವು ಉಂಟಾಗಿದೆ. ಇದು ವಿದೇಶಿ ಗುಪ್ತಚರ ಸಂಸ್ಥೆಗಳ ಕುಮ್ಮಕ್ಕಿನಿಂದ ನಡೆದಿರೋ ಅಪಾಯಕಾರಿ ಕಾರ್ಯಾಚರಣೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕುಮ್ಮಕ್ಕಿನಿಂದಲೇ ಈ ದಾಳಿ ನಡೆದಿದೆ ಅಂತ ಇರಾನ್ನ ತಸ್ನಿಮ್ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಟ್ರಂಪ್ ದಾಳಿ ಮಾಡಿ ದಾಳಿಕೋರ ಅಂತ ಅನ್ಸ್ಕೊಳ್ಳೋದಕ್ಕೂ ಅಲ್ಲಿರೋ ಖಾಮೆನೈಗಳ ಶತ್ರುಗಳಿಗೆ ದುಡ್ಡು ಕೊಟ್ಟು ಅಥವಾ ಬೆಂಬಲ ಕೊಟ್ಟು ಶಸ್ತ್ರಾಸ್ತ್ರ ಕೊಟ್ಟು ಅವ್ರ ಹತ್ರ ಹೊಡೆಸೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಖಾಮೆನೈಗಳನ್ನು ಹತ್ಯೆ ಮಾಡಿದ್ರು ಕೂಡ ಅವರವರೇ ಹೊಡೆದಾಡ್ಕೊಂಡಿದೆ, ನಾನೆಲ್ಲಿ ಸ್ಟ್ರೈಕ್ ಮಾಡಿದೆ ಅಂತ ಕೇಳ್ಬೋದಲ್ಲ. ಆ ಸ್ಕೀಮ್ ಏನಾದರೂ ಹಾಕಿದಾರ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಈ ಸಲ ಟ್ರಂಪ್ ಖಾಮೆನೈ ಮತ್ತು ಅವರ ಮಗನನ್ನ ಮುಗಿಸೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿದ್ವು. ಅದರ ಬೆನ್ನಲ್ಲಿ ಈ ಬೆಳವಣಿಗೆಯಾಗಿದೆ. ಏನೋ ಕರ್ನಾಟಕದಲ್ಲಿ ಖಾಲಿ ಇರೋ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು. ಇದರ ಬೆನ್ನಲ್ಲೇ ಗುರುವಾರ ನಡೆಯಲಿರೋ ರಾಜ್ಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದ್ ಕಡೆ ವಿದ್ಯಾರ್ಥಿಗಳ ಸಮೂಹ ಮಾಜಿ PM HD ದೇವೇಗೌಡರನ್ನ ಮೀಟ್ ಮಾಡಿದ್ದಾರೆ. ನಾವು ನಡೆಸ್ತಿರೋ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಮಗೆ ದೇವೇಗೌಡರು ಸಪೋರ್ಟ್ ಮಾಡಿದ್ದಾರೆ ಅಂತ ಉದ್ಯೋಗಾಕಾಂಕ್ಷಿಗಳು ಹೇಳಿದ್ದಾರೆ.
ಅಲ್ಲದೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಫೀಸ್ ಕಟ್ಟೋಕ್ಕೂ ಆಗ್ತಿಲ್ಲ. ಈಗಲೇ ಎಚ್ಚೆತ್ತುಕೊಂಡು ಹುದ್ದೆ ನೇಮಕ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ಲೈಬ್ರರಿಗೆ ಫೀಸ್ ಯಾಕೆ ಇಡಬೇಕು? ಅಲ್ಲಿ ನೀವು ಸಣ್ಣ ಪುಟ್ಟ 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಏನು ದೊಡ್ಡ ಬಿಸ್ನೆಸ್ ಮಾಡ್ತೀರಿ? ಜ್ಞಾನ ಅಲ್ವಾ ಅದು? ಲೈಬ್ರರಿಗೆ ಹೋಗೋದೇ ಕಷ್ಟ. ಜನ ಓದುವ ಆಸಕ್ತಿ ಕಳ್ಕೊಳ್ತಿದ್ದಾರೆ. ತೀರಾ ಓದೋ ಆಸಕ್ತಿ ಇದೆ, ದುಡ್ಡಿದೆ ಅಂತ ಹೇಳಿದ್ರೆ ಕಿಂಡಲ್ಲು ಬುಕ್ ತೊಗೊಂಡೆಲ್ಲ ಓದ್ತಾರೆ. ಲೈಬ್ರರಿಗೆ ಹೋಗಿ ಓದ್ತಾರಂದರೆ ಬಡವರು ಓದ್ತಾ ಇರ್ತಾನೆ ಮಕ್ಕಳು. ಲೈಬ್ರರಿಲಿ ಯಾಕೆ ಫೀಸ್ ಇಡ್ತೀರಾ ಅನ್ನೋ ನಮ್ಮ ಕ್ವಶನ್. ಏನೋ ರಾಜ್ಯ ಸರ್ಕಾರ ಹೊಸ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದೆ. ಆರೋಗ್ಯ ಇಲಾಖೆ ಆಯೋಜನೆ ಮಾಡಿದ್ದ ಹೊಸ ಆಂಬ್ಯುಲೆನ್ಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆಯನ್ನ ಉರ್ದು ಭಾಷೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಫುಲ್ ಉರ್ದು. ಶಿಷ್ಟಾಚಾರದ ಪ್ರಕಾರ ರಾಜ್ಯದ ಅಧಿಕೃತ ಭಾಷೆ ಕನ್ನಡ ಮತ್ತು ಆಡಳಿತಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇಂಗ್ಲಿಷ್ನಲ್ಲೂ ಬೇಕಾದ್ರೆ ಅವರು ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಬಹಳ ವಿಶೇಷ ಕಾಳಜಿಯಿಂದ ಉರ್ದುನಲ್ಲೂ ಕೂಡ ಪಾಂಪ್ಲೆಂಟ್ ಮಾಡಿಬಿಟ್ಟಿದ್ದಾರೆ. ಫುಲ್ ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲಿ ಯಾವ ಲೆವೆಲಿಗೆ ಹೋಗ್ತೀರಿ ನೀವು ಓಲೈಕೆ ಮಾಡೋಕ್ಕೋಸ್ಕರ? ಇದು ಅವಶ್ಯಕತೆ ಇತ್ತಾ ಅಂತ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರ ಹಾಕಿವೆ. ಬಿಜೆಪಿ ಕೂಡ ಈ ಆಕ್ರೋಶದಲ್ಲಿ ಸೇರಿಸ್ಕೊಂಡಿದೆ. ಹೌದೌದು, ಸರಿ ಇಲ್ಲ ಇದು ಉರ್ದು ಹಾಕಿರೋದು ಅಂತ ಹೇಳಿ. ಆದ್ರೆ ಸಿದ್ದು ಸಂಪುಟದ ಮಂತ್ರಿ, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಯಾಕ್ರಿ ರಾಜ್ಯದಲ್ಲಿ ಉರ್ದು ಮಾತಾಡೋರು ಇಲ್ವೇನ್ರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಇದನ್ನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಏನು ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅನ್ನ ತಡೆಗಟ್ಟೋಕೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ತಿಂಗಳ ಕೊನೆಯಲ್ಲಿ ದೇಶಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ HPV ವ್ಯಾಕ್ಸಿನೇಷನ್ ಅಭಿಯಾನ ಶುರು ಮಾಡ್ತಿದೆ. ಈ ಹಿಂದೆ 2 ಡೋಸ್ ಕೊಡಲಾಗ್ತಿತ್ತು. ಈಗ ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನ ಪ್ರಕಾರ 1 ಡೋಸ್ ಲಸಿಕೆ ಕೊಡೋಕೆ ನಿರ್ಧಾರ ಮಾಡಲಾಗಿದೆ. ಮೊದಲ 90 ದಿನಗಳ ಕಾಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸಿಗುತ್ತೆ. ಆಮೇಲೆ ಯುವಿನ್ ಪೋರ್ಟಲ್ ಮೂಲಕ ಸ್ಲಾಟ್ ಬುಕ್ ಮಾಡಿ ಲಸಿಕೆನ ಹಾಕಿಸಬಹುದು. ಪ್ರತಿ ವರ್ಷ ಸುಮಾರು 1 ಕೋಟಿಗೂ ಅಧಿಕ ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ಹಾಕುವ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಈ ಅಭಿಯಾನಕ್ಕಾಗಿ ಸದ್ಯಕ್ಕೆ ವಿದೇಶಿ ಕಂಪನಿಯ ಗಾರ್ಡಾಸಿಲ್ ಲಸಿಕೆಯನ್ನ ಬಳಸಲಾಗ್ತಿದೆ. ಭಾರತದಲ್ಲಿ ತಯಾರಾದ ಸರ್ವಾವ್ಯಾಕ್ ಲಸಿಕೆಯ ಸಿಂಗಲ್ ಡೋಸ್ ಪರಿಣಾಮದ ಬಗ್ಗೆನೂ ಕೂಡ ರಿಸರ್ಚ್ ನಡೀತಾ ಇದೆ. ಹೀಗಾಗಿ ಆರಂಭದ 2 ವರ್ಷ ವಿದೇಶದಲ್ಲಿ ತಯಾರಾದ ಲಸಿಕೆಯನ್ನೇ ಬಳಸಲಾಗ್ತಾ ಇದೆ. ಪ್ರತಿ ವರ್ಷ ಸುಮಾರು 75,000 ಮಹಿಳೆಯರು ಈ ಗರ್ಭಕಂಠದ ಕ್ಯಾನ್ಸರ್ನಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಲಸಿಕೆ ಹಾಕಿದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರೋ ಈ ಕ್ಯಾನ್ಸರ್ ತುಂಬಾ ಕಮ್ಮಿ ಆಗುತ್ತೆ. ಸಾಧ್ಯತೆ 85% ಡೌನ್ ಆಗುತ್ತೆ, ಬರಲ್ಲ. ಹೀಗಾಗಿ ಸರ್ಕಾರ ಈ ಹೆಜ್ಜೆ ಇಟ್ಟಿದೆ. ಇನ್ನು 8ನೇ ತರಗತಿಯ NCERT ಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅನ್ನೋ ಟಾಪಿಕ್ ಸೇರಿಸಿರೋದು, ಪಠ್ಯ ಸೇರಿಸಿರೋದು ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ನ್ಯಾಯಾಂಗ ವ್ಯವಸ್ಥೆಯ ಗೌರವಕ್ಕೆ ಧಕ್ಕೆ ತರೋಕೆ ಮಾಡಿರೋ ಸಂಚು, ಇದನ್ನೆಲ್ಲ ಸಹಿಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಿರಿಯ ವಕೀಲ ಕಪಿಲ್ ಸಿಬಲ್ ಇದನ್ನ ಕೋರ್ಟ್ ನಲ್ಲಿ ಪ್ರಸ್ತಾಪ ಮಾಡಿದ್ರು. ಆಗ ಉತ್ತರ ಕೊಟ್ಟ CJI, ನನಗೆ ಈಗ ಆಲ್ರೆಡಿ ಹೈಕೋರ್ಟ್ ಜಡ್ಜ್ಗಳಿಂದ ಸಾಕಷ್ಟು ಫೋನ್ ಕಾಲ್ಸ್ ಬರ್ತೇವೆ. ಇಂಥ ವಿಚಾರಗಳನ್ನ ಸಹಿಸಲ್ಲ ಅಂದ್ರೆ ಒಳ್ಳೆ ಕತೆ ಆಯ್ತಲ್ಲ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಂತ ಹೇಳಿ ಏನಾದರೂ ಅದಕ್ಕೆ ಪೂರಕ ದಾಖಲೆಗಳು, ಸಾಕ್ಷ್ಯಗಳು ಇದ್ರೆ ಅದ್ರ ಬಗ್ಗೆ ಯಾಕೆ ಪಠ್ಯದಲ್ಲಿ ಅದ್ರಿಗೆ ಅರಿವು ಮೂಡಿಸಬಾರ್ದು, ಚರ್ಚೆ ಆಗಬಾರ್ದು? ಯಾಕೋ ಬಹಳ ಇದಕ್ಕೆ ಸಹಿಸಲ್ಲ ನಾವು ಅಂತ ಹೇಳಿದಾರಪ್ಪ. ಸದ್ಯ ದೇಶದ ನ್ಯಾಯಾಂಗದ ಸೀನಿಯರ್ ಮೆಂಬರ್ ಆಗಿ ಈ ವಿಚಾರದಿಂದ ನನಗೆ ತುಂಬಾ ಬೇಸರ ಆಗಿದೆ. ನ್ಯಾಯಾಂಗದ ಇಂಟಿಗ್ರಿಟಿಯನ್ನ ದೂಷಿಸೋಕೆ, ಪ್ರಶ್ನಿಸೋಕೆ ಯಾರಿಗೂ ಅವಕಾಶ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರ ವಿರುದ್ಧ ಸೋಮೋಟೋ ಕೇಸ್ ದಾಖಲಿಸಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ವಿವಾದಿತ ಪುಸ್ತಕ ಮಾರಾಟವನ್ನ NCERT ಸ್ಟಾಪ್ ಮಾಡಿದೆ. NCERTಯ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಮತ್ತು ಪೆಂಡಿಂಗ್ ಕೇಸ್ಗಳ ಬಗ್ಗೆ ಉಲ್ಲೇಖ ಇತ್ತು. ಈ ತರ ಕೋಟ್ಯಂತರ ಕೇಸ್ಗಳು ಪೆಂಡಿಂಗ್ ಬೀಳೋಕೆ ಜಡ್ಜ್ಗಳ ಕೊರತೆ, ಜಟಿಲ ಕಾನೂನು ಪ್ರಕ್ರಿಯೆ ಮತ್ತು ಮೂಲಸೌಕರ್ಯ ಕೊರತೆ ಕಾರಣ ಅಂತ ಹೇಳಿದ್ರು. ಹಾಗೂ ಜುಡಿಷಿಯಲ್ ಕರಪ್ಷನ್ ಬಗ್ಗೆ ಉಲ್ಲೇಖ ಮಾಡಿ ಕೋರ್ಟ್ಗಳ ಬಗ್ಗೆ ವಿಶ್ವಾಸಾರ್ಹತೆ ಡೌನ್ ಆಗ್ತಿದೆ ಅಂತ ಮೆನ್ಷನ್ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಷ್ಟೊಂದು ರೊಚ್ಚಿಗೆದ್ಬಿಟ್ಟಿದೆ. ಈಗ ಏನೋ UP CM ಯೋಗಿ ಆದಿತ್ಯನಾಥ್ 4 ದಿನಗಳ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೊದಲು ಸಿಂಗಾಪುರ್ಗೆ ಹೋಗಿ ಅಲ್ಲಿನ ಪ್ರಧಾನಿಯನ್ನ ಮೀಟ್ ಮಾಡಿದ್ರು. ಈಗ ಜಪಾನ್ ಪ್ರವಾಸ ಕೈಗೊಂಡಿದ್ದಾರೆ. UPಗೆ ವಿದೇಶಿ ಹೂಡಿಕೆಗಳನ್ನ ತರುವ ಸಲುವಾಗಿ ಈ ಪ್ರವಾಸ ಆಗಿದೆ. ಟೋಕಿಯೋದಲ್ಲಿ ಮಾತನಾಡಿರೋ ಯೋಗಿ, ಭಾರತ ಈಗ ಹೂಡಿಕೆಗಳ ಒಳ್ಳೆ ಡೆಸ್ಟಿನೇಷನ್, ಯಾವುದೇ ಕಾರಣಕ್ಕೂ ನಮ್ಮ ಭದ್ರತೆ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ, ನಮ್ಮ ಜನರ ಏಳಿಗೆ ನಮಗೆ ಮುಖ್ಯ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಪಾನ್ಗೆ ಕಾಲಿಟ್ಟ ಮೊದಲ ದಿನವೇ ಎಲೆಕ್ಟ್ರಾನಿಕ್ಸ್, ಲಾಜಿಸ್ಟಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 11,000 ಕೋಟಿ ರೂಪಾಯಿ ಹೂಡಿಕೆಯ ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಸುಜುಕಿ, ಟೋಕಿಯೋ ಎಲೆಕ್ಟ್ರಾನ್, ಮಿತ್ಸುಯಿನಂತಹ ಜಪಾನ್ನ ದೈತ್ಯ ಕಂಪನಿಗಳ ಸಿಇಒಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಗ್ರೇಟರ್ ನೋಯ್ಡಾದಲ್ಲಿ ಜಪಾನ್ ಸಿಟಿ ಅಂದ್ರೆ ಮಿನಿ ಜಪಾನ್ ಕೈಗಾರಿಕಾ ಟೌನ್ಶಿಪ್ ನಿರ್ಮಾಣ ಮಾಡೋ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಏನು ಜಪಾನ್ ಉತ್ತರ ಪ್ರದೇಶದ ಹೂಡಿಕೆ ಸಂಬಂಧದ ಬಗ್ಗೆ ಜಪಾನ್ನ ಯಾಮಾನಾಶಿ ಪ್ರಾಂತ್ಯದ ಉಪರಾಜ್ಯಪಾಲ ಕೋ ವಸಾಡಾ
ಮಾತನಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಾವು ಹೂಡಿಕೆಗೆ ಅವಕಾಶವನ್ನು ಹುಡುಕ್ತಾ ಇದ್ದೀವಿ, ಅದರಲ್ಲೂ ಕೂಡ ಗ್ರೀನ್ ಎನರ್ಜಿ ಕ್ಷೇತ್ರದಲ್ಲಿ ಉತ್ಪಾದನೆಗೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ 23-24ನೇ ತಾರೀಕು ಯೋಗಿ ಸಿಂಗಾಪುರ್ಗೂ ಭೇಟಿ ಕೊಟ್ಟು ಹೂಡಿಕೆಯನ್ನು ಆಕರ್ಷಿಸೋಕೆ ಪ್ರಯತ್ನ ಮಾಡಿದ್ರು. 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಹೂಡಿಕೆಯ ಭರವಸೆಯನ್ನ ಪಡ್ಕೊಂಡಿದ್ರು. ಆ ಪೈಕಿ 60,000 ಕೋಟಿ ರೂಪಾಯಿಗೆ ಸೈನ್ ಕೂಡ ಹಾಕಲಾಗಿತ್ತು. ನೆಕ್ಸ್ಟ್ ಜಪಾನ್ ಸರದಿ. ಇದಾದ್ಮೇಲೆ ಇದೇ ವರ್ಷ ಆಗಸ್ಟ್ ನಲ್ಲಿ ಉತ್ತರ ಪ್ರದೇಶ ಸರ್ಕಾರ ದೊಡ್ಡ ಇವೆಂಟ್ ಇಟ್ಕೊಂಡಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ಪ್ರವಾಸ ಎಲ್ಲ ಮಾಡ್ತಿರೋದು ಯೋಗಿ. ಆಗಸ್ಟ್ ನಲ್ಲಿ ಸುಮಾರು 250 ಜಪಾನ್ ಸಿಇಒಗಳನ್ನ ಕರೆಸಲಾಗುತ್ತೆ ಯುಪಿಗೆ. ದೊಡ್ಡ ಸಮಿಟ್ ಇಟ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ. ಏನೋ ಭಾರಿ ವಿವಾದ ಸೃಷ್ಟಿಸಿರೋ ದಿ ಕೇರಳ ಸ್ಟೋರಿ 2 ಸಿನಿಮಾಗೆ ಕೇರಳ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಫೆಬ್ರವರಿ 27ನೇ ತಾರೀಕು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ಕೋರ್ಟ್ ನ ಅಂತಿಮ ತೀರ್ಪು ಬರೋವರೆಗೂ ಸಿನಿಮಾವನ್ನ ರಿಲೀಸ್ ಮಾಡಂಗಿಲ್ಲ ಅಂತ ಸಿನಿಮಾ ತಂಡಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸಿನಿಮಾದಲ್ಲಿ ಇದು ನೈಜ ಘಟನೆಗಳ ಆಧಾರಿತ ಅಂತ ಹೇಳಿರೋದು ಹಾಗೂ ಟೈಟಲ್ ನಲ್ಲಿ ಕೇರಳ ಅನ್ನೋ ಹೆಸರು ಬಳಸಿರೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆಕ್ಷೇಪ ವ್ಯಕ್ತ ಆಗಿದೆ. ಇದನ್ನ ಗಮನಿಸಿರೋ ಜಸ್ಟಿಸ್ ಬೇಚು ಕುರಿಯನ್ ಥಾಮಸ್ ಈ ರೀತಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಈ ಆರೋಪ ಆಕ್ಷೇಪ ಎಲ್ಲ ಸ್ವಲ್ಪ ಸರಿ ಅಂತ ಕಾಣಿಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಶರಿಯಾ ಕಾನೂನು ಜಾರಿಗೆ ಬರುತ್ತೆ ಅನ್ನೋ ಡೈಲಾಗ್ಗಳು ಇಡೀ ಕೇರಳ ರಾಜ್ಯಕ್ಕೆ ಕೆಟ್ಟ ಹೆಸರು ತರೋ ತರ ಇದೆ ಅಂತ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಏನೋ ಈ ಸಿನಿಮಾದ ಮುಂದಿನ ವಿಚಾರಣೆ ಗುರುವಾರ ಇದೆ. ಏನೋ ಬೆಂಗಳೂರಿನ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಈ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆರೋಪಿಸಿದೆ, ಪ್ರತಿಭಟನೆ ಮಾಡಿದೆ. ಸ್ಪಾರ್ಕ್ ಮತ್ತು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಐಸಾ ಫೆಬ್ರವರಿ 26ರಿಂದ 3 ದಿನಗಳ ಕಾಲ ಕಾರ್ಯಕ್ರಮ ಇಟ್ಕೊಂಡಿದ್ವು. ಇದರಲ್ಲಿ ಕಾಶ್ಮೀರ ಪ್ರತ್ಯೇಕತಾವಾದಕ್ಕೆ ಸೆಪರೇಟಿಸಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಂಘಟನೆಗಳು ನಕ್ಸಲ್ವಾದವನ್ನ ಬೆಂಬಲಿಸ್ತಾ ಇದ್ದಾರೆ. ಯುವ ಜನರ ಮನಸ್ಸಲ್ಲಿ ದೇಶ ವಿರುದ್ಧ ವಿಷವನ್ನ ಬಿತ್ತಾ ಇದ್ದಾರೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಮಾನ್ಯತೆಯನ್ನೇ ರದ್ದು ಮಾಡಬೇಕು ಅಂತ ಎಬಿವಿಪಿ ಆಗ್ರಹ ಮಾಡಿತ್ತು. ಅಲ್ಲೇ ಸ್ಟ್ರೈಕ್ ಮಾಡುವಾಗ ಯೂನಿವರ್ಸಿಟಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ನಮ್ಮ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ನಾವು ಭಾರತದ ಧ್ವಜ ಹಿಡಿದ್ರೆ ಅಲ್ಲಿನ ಕೆಲ ವಿದ್ಯಾರ್ಥಿಗಳು ಅಶ್ಲೀಲ ಸನ್ನೆ ಮಾಡಿದ್ದಾರೆ ಅಂತ ಎಬಿವಿಪಿ ಆರೋಪಿಸಿದೆ. ಕೇಂದ್ರ ಮಂತ್ರಿ ಅಮಿತ್ ಶಾ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 21 ಎಬಿವಿಪಿ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ರು. ಆಮೇಲೆ ಈಗ ಜಾಮೀನು ಸಿಕ್ಕಿದೆ. ಏನೋ ಸಿಎಂ ಕುರ್ಚಿ ಗಲಾಟೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಮತ್ತೊಂದು ಹೊಸ ದಿನ, ಮತ್ತೊಂದು ಹೊಸ ಸ್ಟೇಟ್ಮೆಂಟ್. ಹಳಬರೆ ಯಾವಾಗಲೂ ಕೂರಕ್ಕಾಗಲ್ಲ, ಹೊಸ ರಕ್ತಕ್ಕೆ ಹೊಸ ಆಲೋಚನೆಗಳ ಅಗತ್ಯ ರಾಜ್ಯಕ್ಕಿದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಅವ್ರದ್ದು ಹಳೆ ರಕ್ತ, ನಂದು ಹೊಸ ರಕ್ತ ಅಂತ ಹೇಳ್ತಾ ಇದ್ದಾರಾ? ಅಥವಾ ಮೊನ್ನೆ ಒಂದು 4-5 ಜನ ಎಲ್ಲ ಸೇರ್ಕೊಂಡು ಫಸ್ಟ್ ಟೈಮ್ MLAಗಳಿಗೆ ಸಪೋರ್ಟ್ ಮಾಡ್ರಿ, ಮಂತ್ರಿ ಮಾಡ್ರಿ, ಒಂದು 5-6 ಜನಕ್ಕಾದ್ರೂ ಕೂಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಿದಾರಾ ನೋಡ್ಬೇಕು. 38 ಯುವ ಶಾಸಕರು ಲೆಟರ್ ಬರೆದಿದ್ರು, 5 ಜನ ಫಸ್ಟ್ ಟೈಮ್ MLAಗಳಿಗಾದ್ರೂ ನೀವು ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಕಮಾಂಡ್ಗೆ. ಅದ್ರ ಬಗ್ಗೆ ಕೇಳಿದಾಗ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಒಳ ಅರ್ಥಗಳಿರ್ತವೆ. ಆ 5 ಜನ MLAಗಳು ಮಾತ್ರ ಹೊಸ ರಕ್ತ ಅಲ್ಲ, ನಂದು ಕೂಡ ಹೊಸದೇ. ಸಿಎಂ ಸ್ಥಾನಕ್ಕೆ ಬಂದಾಗ ಆ ಸೀಟಿಗೆ ಹೊಸದು ಅನ್ನೋ ತರದಲ್ಲಿ ಡಿಕೆ ಶಿವಕುಮಾರ್ ಅವರು ಮೆಸೇಜ್ ಪಾಸ್ ಮಾಡ್ದಂಗಿದೆ. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ನ ಆಲೋಚನೆ ಇದ್ರೆ ಗ್ಲೋಬಲ್ ಡಿಗ್ರೀಸ್ ನವರ ಈ ಈವೆಂಟ್ ನಿಮಗೆ ಹೆಲ್ಪ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಕೂಡ ಇದೆ, ಕಾಲ್ ಕೂಡ ಮಾಡಬಹುದು, ಲಿಂಕ್ ಕೂಡ ಚೆಕ್ ಮಾಡಬಹುದು. ಇನ್ನು ಬಾಗಲಕೋಟೆಯಲ್ಲಿ ಮತ್ತೆ ಸಾಮಾಜಿಕ ಸಾಮರಸ್ಯ ಕದಡೋ ಪ್ರಯತ್ನ ನಡೆಸಲಾಗಿದೆ. ಶಿವಾಜಿ ಮೆರವಣಿಗೆ ಕಲ್ಲೆಸೆತ ಘಟನೆ ಮಾಸುವ ಮುನ್ನವೇ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಸರದೆ. ಗಲಾಟೆ ನಡೆದಿದ್ದ ಪಾಂಕಾ ಮಸೀದಿಯ ಫೋಟೋ ಮತ್ತು ವಿಡಿಯೋ ಹಾಕಿ 15 ನಿಮಿಷ ಪೊಲೀಸರು ಸುಮ್ಮನಿರಲಿ, ನಾವು ಇಸ್ಲಾಂ ಪವರ್ ತೋರಿಸ್ತೀವಿ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ಕಿಡಿಗೇಡಿಗಳು ಯಾರೋ. ಈ ಮೂಲಕ ಸೇಮ್ ಈ ಹಿಂದೆ ಹೈದರಾಬಾದ್ನಲ್ಲಿ ಓವೈಸಿಯ ತಮ್ಮ ಮರಿ ಓವೈಸಿ, ಅಕ್ಬರುದ್ದೀನ್ ಓವೈಸಿ, AIMM ಲೀಡರ್, ಆತ ಕೊಟ್ಟಿದ್ದ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದ್ದಾರೆ ಇವರು. ಈ ಪೋಸ್ಟ್ ವೈರಲ್ ಆಗ್ತಿದ್ದ ಹಾಗೆ ಬಾಗಲಕೋಟೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಇತ್ತ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲೆಸೆತವನ್ನ ಖಂಡಿಸಿ ಹಿಂದೂ ಸಂಘಟನೆಗಳು ಗುರುವಾರ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡೋಕೆ ಕರೆ ಕೊಟ್ಟಿದ್ದಾರೆ. ಏನೋ ಕರ್ನಾಟಕದಲ್ಲಿ 200 ಎಕರೆ ವಿಸ್ತೀರ್ಣದಲ್ಲಿ ಎಲೆಕ್ಟ್ರಾನಿಕ್ಸ್ ಪಾರ್ಕ್ ಮತ್ತು 100 ಎಕರೆಯಲ್ಲಿ ಏವಿಯಾನಿಕ್ಸ್ ಮತ್ತು ಸೆನ್ಸಾರ್ ಪಾರ್ಕ್ ಅನ್ನ ಸ್ಥಾಪಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಕೈಗಾರಿಕಾ ಮಂತ್ರಿ MB ಪಾಟೀಲ್ ಇನ್ನೊಂದು ಹೊಸ ಘೋಷಣೆಯನ್ನ ಮಾಡಿದ್ದಾರೆ. ಏನು ಆಸ್ತಿ ವರ್ಗಾವಣೆ ಅಥವಾ ಖಾತಾ ಬದಲಾವಣೆ ಮಾಡಿಸೋಕಿನ ಮುಂದೆ ಸರ್ಕಾರಿ ಆಫೀಸ್ಗಳಿಗೆ ಅಯ್ಯೋ ಅಗತ್ಯ ಇಲ್ಲ. ರಾಜ್ಯ ಸರ್ಕಾರ ಹೊಸ ಆಟೋಮ್ಯಾಟಿಕ್ ಮ್ಯೂಟೇಷನ್ ಸೇವೆಯನ್ನು ಜಾರಿ ತಂದಿದೆ. ಮೊದಲೆಲ್ಲ ನೋಟಿಸ್ ಪೀರಿಯಡ್ ಮುಗಿದ ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಚೇರಿಗೆ ಬಂದು ಡಿಜಿಟಲ್ ಸೈನ್ ಹಾಕೋವರೆಗೂ ಕೆಲಸ ಆಗ್ತಿರ್ಲಿಲ್ಲ. ಇದರಿಂದ ತುಂಬಾ ಲೇಟ್ ಆಗ್ತಿತ್ತು, ಮಧ್ಯವರ್ತಿಗಳ ಕಾಟ ಕೂಡ ಇತ್ತು. ಆದರೆ ಈಗ ನೋಟಿಸ್ ಅವಧಿ ಮುಗಿತಾ ಇದ್ದ ಹಾಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಮೂಲಕ ಆಟೋಮ್ಯಾಟಿಕಲಿ ಖಾತಾ ಬದಲಾವಣೆ ಅಪ್ರೂವ್ ಆಗುತ್ತೆ. ಒಂದು ವೇಳೆ ಯಾರಾದರೂ ಆಕ್ಷೇಪಣೆ ಎತ್ತಿದ್ರೆ ಮಾತ್ರ ಕೇಸ್ ತಹಶೀಲ್ದಾರ್ ಕೋರ್ಟ್ಗೆ ಹೋಗುತ್ತೆ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಈ ಡಿಜಿಟಲ್ ಸೇವೆಯನ್ನು ಉದ್ಘಾಟಿಸಿದ್ದಾರೆ. 98% ಖಾತಾ ವರ್ಗಾವಣೆ ಮುಂದೆ ಆಟೋಮ್ಯಾಟಿಕಲಿ ನಡೆಯುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಇವರೊಬ್ಬರು ಮಿನಿಸ್ಟರ್ ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಕೆಲಸ ಮಾಡ್ತಿರಂಗೆ ಕಾಣಿಸ್ತಾ ಇದೆ. ತುಂಬಾ ಜನ ಕಂಪೇರ್ ಮಾಡಿದ್ರೆ ಅಯ್ಯೋ ಬೇಸಿಗೆ ಕಾಲ ಈ ತರ ಶುರುವಾಯ್ತಾ, ಏನ್ ಶೆಕೆ ಅಂತ ಹೇಳಿ ಎಲ್ಲ ಒದ್ದಾಡ್ತಿರೋ ಟೈಮ್ನಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಿಡಿಲು ಸಹಿತ ಒಂದು ಸ್ವಲ್ಪ ಮಳೆ ಆಗುತ್ತೆ, ತಂಪಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ. ಎಲ್ಲೆಲ್ಲಿ
ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಿಗೆ ಸಣ್ಣದಾಗಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿದ್ದ CJ ರಾಯ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. 500 ಕೋಟಿ ರೂಪಾಯಿ ಹವಾಲಾ ಹಣದ ವಿವಾದದಿಂದ ಈ ರೀತಿ ಅವರು ಮಾಡಿಕೊಂಡಿದ್ದಾರೆ, ಹೆದರುಬಿಟ್ಟು ಅನ್ನೋ ಸುದ್ದಿ ಬರ್ತಾ ಇದೆ. ಆ ದಿನ 500 ಕೋಟಿ ರೂಪಾಯಿ ಹವಾಲಾ ಹಣದ ಬಗ್ಗೆ IT ಇಲಾಖೆ ಲೆಕ್ಕ ಕೇಳ್ತಾ ಇತ್ತು, ಇವ್ರು ಲೆಕ್ಕ ಕೊಡಬೇಕಾಗಿತ್ತು. ಈ ವಿಚಾರವಾಗಿ ರಾಯ್ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದ್ರು. ಏನು ಉತ್ತರ ಕೊಡೋದು ಅಂತ ಗೊತ್ತಾಗದೆ ಒತ್ತಡಕ್ಕೊಳಗಾಗಿ ತಮ್ಮನ್ನು ತಾವೇ ಮುಗಿಸ್ಕೊಂಡಿರಬಹುದು ಅಂತ ಹೇಳ್ತಿದ್ದಾರೆ. SIT ಇದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಕೊಡಬೇಕಾಗಿದೆ. ಏನು ನಡೆದಿದೆ, ಯಾರು ದುಡ್ಡು, 500 crore ಹವಾಲಾ ಅಂದರೆ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿ. ಏನೋ ಮಂಗಳೂರು ನಗರದಲ್ಲಿ ಚಿರತೆ ಓಡಾಟ ಕಂಡು ಬಂದಿದೆ. ಮಂಗಳೂರಿನ ಕದ್ರಿ ಡಾಕ್ಟರ್ಸ್ ಕಾಲೋನಿಯಲ್ಲಿ ಮಧ್ಯರಾತ್ರಿ ಚಿರತೆ ಓಡಾಡಿರೋ ದೃಶ್ಯ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಅರಣ್ಯಾಧಿಕಾರಿಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಕೂಡಲೇ ಚಿರತೆ ಹಿಡ್ಕೊಂಡು ಹೋಗಿ ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ನಮಗೆ ತುಂಬ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳಿ. ಅಂದ ಹಾಗೆ 2 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕಾಡು ಕೋಣ ಕೂಡ ಪತ್ತೆಯಾಗಿತ್ತು. ಏನೋ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಚಿನ್ನಮ್ಮ ಅಥವಾ ಚಿಕ್ಕಮ್ಮ ಶಶಿಕಲಾ ಜಯಲಲಿತಾ ಅವ್ರ ಜೊತೆಗೆ ಇದ್ರಲ್ಲ ಭಾಳ ವರ್ಷ. ಆಮೇಲೆ ನೆಲಕ್ಕೆಲ್ಲ ಗುದ್ದಿ ಗೊತ್ತಲ್ಲ ಸೀನ್ ಕ್ರಿಯೇಟ್ ಮಾಡಿದ್ರಲ್ಲ ಶಶಿಕಲಾ. ಕಡೆಗೂ ತಮ್ಮ ಹೊಸ ಪಾರ್ಟಿಯನ್ನು ಲಾಂಚ್ ಮಾಡಿದ್ದಾರೆ. ಜಯಲಲಿತಾ ಜನ್ಮದಿನದ ದಿನವೇ ಅಣ್ಣಾದುರೈ, MGR ಹಾಗೂ ಜಯಲಲಿತಾ ಫೋಟೋಗಳಿರೋ ಕೆಂಪು, ಬಿಳಿ ಮತ್ತು ಕಪ್ಪು ಬಣ್ಣದ ಧ್ವಜವನ್ನು ಕೂಡ ಅನಾವರಣ ಮಾಡಿದ್ದಾರೆ. ಶೀಘ್ರದಲ್ಲಿ ಪಕ್ಷದ ಹೆಸರನ್ನು ಅನೌನ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಮೂಲಕ DMK, ಕಾಂಗ್ರೆಸ್, ಇನ್ನೊಂದು ಕಡೆ NDA, ವಿಜಯ್ ಇವರೆಲ್ಲರ ನಡುವೆ ನಾನು ಅದೃಷ್ಟ ಪರೀಕ್ಷೆ ಮಾಡ್ತೀನಿ ಎಲೆಕ್ಷನ್ನಲ್ಲಿ ಅಂತ ಹೇಳಿ ಶಶಿಕಲಾ ಎಂಟ್ರಿ ಆಗಿದ್ದಾರೆ. ಹಾಗಿದ್ರೆ ತಮಿಳುನಾಡು ಪಾಲಿಟಿಕ್ಸ್ ಮೇಲೆ ಇದು ಏನು ಪರಿಣಾಮ ಬೀರುತ್ತೆ ಇವ್ರದ್ದು ಶಶಿಕಲಾ ಎಂಟ್ರಿ? ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಬಹುಶಃ 1-2 ವಾರದ ಮುಂಚೆ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ಆಸಕ್ತರು ಚೆಕ್ ಮಾಡ್ಬೋದು. ಏನೋ BSNLನ ಡೈರೆಕ್ಟರ್ ವಿವೇಕ್ ಬನ್ಸಾಲ್ರ ಪ್ರಯಾಗ್ರಾಜ್ ಟ್ರಿಪ್ ಪ್ಲಾನ್ ಬಹಳ ವೈರಲ್ ಆಗ್ತಿದೆ. ನಾನು ಟ್ರಿಪ್ ಬರ್ತಾ ಇದ್ದೀನಿ, ರಾಜ ಮಹಾರಾಜರು ಹೋಗೋರ ಥರ. BSNLನ ಸುಮಾರು 50ಕ್ಕೂ ಅಧಿಕ ಸಿಬ್ಬಂದಿಯನ್ನು ನೀವು ಟೆಲಿಕಾಮಲ್ಲಿ ಕೆಲಸ ಮಾಡಿದ ಸಾಕು, ನನ್ನನ್ನು ಆತಿಥ್ಯ ವಹಿಸಿ ಅಂತ ಹೇಳಿ ಎಲ್ಲ ನಿಯೋಜನೆ ಮಾಡ್ಕೊಂಡಿದ್ರು, ಪ್ರೋಟೋಕಾಲ್ ರೆಡಿ ಮಾಡ್ಕೊಂಡಿದ್ರು. ಸ್ನಾನ ಮಾಡಿ ಬಂದ ತಕ್ಷಣ ಟವಲ್ ಕೊಡೋಕೆ, ಬಾಚಣಿಗೆ ಕೊಬ್ಬರಿ ಎಣ್ಣೆ ಕೊಡೋಕೆಲ್ಲ ಜನರು ಯಾರ್ಯಾರು ಬರಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ರು. ಈ ಪ್ಲಾನ್ ವೈರಲ್ ಆಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಈಗ ಅವರಿಗೆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ, ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇನ್ನು ಚಂಡೀಗಢನ IDFC ಬ್ಯಾಂಕ್ ಶಾಖೆಯಲ್ಲಿ ನಡೆದಿದ್ದ 590 ಕೋಟಿ ರೂಪಾಯಿಗಳ ಹಗರಣಕ್ಕೆ ಅಥವಾ ಫ್ರಾಡ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಹಗರಣದ ರೂವಾರಿ ಇದೇ ಬ್ಯಾಂಕ್ನ ಮಾಜಿ ಮ್ಯಾನೇಜರ್ ರಿಭವ್ ರಿಷಿ ಅಂತ ಗೊತ್ತಾಗಿತ್ತು ತನಿಖೆಯಲ್ಲಿ. ಈ ಮಾಸ್ಟರ್ ಮೈಂಡ್ ಸೇರಿ 4 ಅರೆಸ್ಟ್ ಮಾಡಲಾಗಿದೆ. ಪೈಕಿ ಒಬ್ಬ ಅದೇ ಬ್ಯಾಂಕ್ನ ಮಾಜಿ ಉದ್ಯೋಗಿ ಅಭಯ್ ಕುಮಾರ್, ಇನ್ನುಳಿದ 2 ಈ ಅಭಯ್ನ ಪತ್ನಿ ಸ್ವಾತಿ ಮತ್ತು ಆಕೆಯ ಸಹೋದರ ಅಭಿಷೇಕ್. ನಕಲಿ ಕಂಪನಿಯನ್ನ ಸೃಷ್ಟಿ ಮಾಡಿ ಹರಿಯಾಣ ಸರ್ಕಾರದ ದುಡ್ಡನ್ನ ಫೇಕ್ ಚೆಕ್ ಮತ್ತು ಸಿಗ್ನೇಚರ್ ಎಲ್ಲ ಬಳಸಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು, ದುಡ್ಡು ಲೂಟಿ ಮಾಡಿದ್ರು ಅನ್ನೋದು ಇದು ಕೇಸ್. ಇದು ಇನ್ನು ಹುಬ್ಳಿಲಿ ನಡೀತಾ ಇರೋ ಕರ್ನಾಟಕ ಜಮ್ಮು ಕಾಶ್ಮೀರ ನಡುವಿನ ರಣಜಿ ಫೈನಲ್ ಮ್ಯಾಚ್ ನಲ್ಲಿ ಭಾರಿ ಹೈಡ್ರಾಮಾ. ಕಾಶ್ಮೀರ ತಂಡದ ನಾಯಕ ಪರಾಸ್ ಡೋಗ್ರಾ ಮತ್ತು ಕರ್ನಾಟಕದ ಸಬ್ಸ್ಟಿಟ್ಯೂಟ್ ಫೀಲ್ಡರ್ KV ಅನೀಶ್ ನಡುವೆ ಮಾತಿನ ಚಕಮಕಿಯಾಗಿದೆ. ಈ ವೇಳೆ ಡೋಗ್ರಾ ನೇರವಾಗಿ ಅನೀಶ್ಗೆ ತಲೆಗೆ ಡಿಚ್ಚಿ ಹೊಡೆದಿರುವುದು ಭಾರಿ ವಿವಾದ ಆಗಿದೆ. ಜೋರಾಗಲ್ಲ, ಸ್ವಲ್ಪ ನಿಧಾನಕ್ಕೆ. ಹಿಂಗೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಮಯಾಂಕ್ ಅಗರ್ವಾಲ್ ಪರಾಸ್ ಡೋಗ್ರಾ ಜೊತೆ ವಾಗ್ವಾದ ನಡೆಸಿದ್ರು. ಇದನ್ನು ಗಮನಿಸಿದ ಅಂಪೈರ್ಗಳು ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಇನ್ನು ಪಂದ್ಯದ 2ನೇ ದಿನ ಕೂಡ ಕಾಶ್ಮೀರ ತಂಡ ಅದ್ಭುತ ಆಟ ಆಡಿದೆ. 2ನೇ ದಿನದ ಅಂತ್ಯಕ್ಕೆ ಕಾಶ್ಮೀರ 6 ವಿಕೆಟ್ ನಷ್ಟಕ್ಕೆ 527 ರನ್ ಗಳಿಸಿದೆ. ಶುಭಂ ಪುಂಡೀರ್ 121 ರನ್ ಗಳಿಸಿದ್ರು. ಇತ್ತ ಕರ್ನಾಟಕ ಪರ ಪ್ರಸಿದ್ಧ ಕೃಷ್ಣ 3 ವಿಕೆಟ್ ಪಡೆದ್ರು. ಇನ್ನು ಭಾರತದ ಷೇರುಪೇಟೆ ಫ್ಲಾಟ್ ಆಗಿ ಎಂಡ್ ಆಗಿದೆ. ಆರಂಭದಲ್ಲಿ ಮೇಲೆ ಕೆಳಗೆ ಹೊಯ್ದಾಡ್ತು, ಆದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಎಂಡಲ್ಲಿ 50 ಪಾಯಿಂಟ್ಸ್ ಅಥವಾ 0.061% ಅಷ್ಟೇ ಜಂಪ್ ಆಗಿ 82,276ಕ್ಕೆ ತಲುಪಿತು. ನಿಫ್ಟಿ 57 ಪಾಯಿಂಟ್ಸ್ ಅಥವಾ 0.23% ಜಂಪ್ ಆಗಿ 25,482ಕ್ಕೆ ರೀಚ್ ಆಯಿತು. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.67% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.48% ಏರಿಕೆಯಾಗಿದೆ. ಹೆವಿ ವೇಟ್ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಗಿದೆ. ICICI ಬ್ಯಾಂಕ್, TCS, ಮಹೀಂದ್ರ ಅಂಡ್ ಮಹೀಂದ್ರ ಮತ್ತು ಇನ್ಫೋಸಿಸ್ ನಂತಹ ಕಂಪನಿಗಳು ಮಾರ್ಕೆಟ್ಗೆ ಪೂರ್ತಿ ರೆಡ್ಗೆ ಹೋಗದಿರಂಗ್ ನೋಡ್ಕೊಂಡ್ವು. ಆದ್ರೆ BSE, ಭಾರತಿ ಏರ್ಟೆಲ್ ನಂತ ದೊಡ್ಡ ಕಂಪನಿಗಳು ಮಾರ್ಕೆಟ್ ವೇಗಕ್ಕೆ ಬ್ರೇಕ್ ಹಾಕಿದ್ವು. ಟೋಟಲ್ ಫ್ಲಾಟ್ ಆಯಿತು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ಯಾರಿಫ್ ವಿಚಾರವಾಗಿ ಕಾಮೆಂಟ್ ಮಾಡ್ತಿದ್ದಾರೆ. ಭಾರತದ ಸೋಲಾರ್ ಪ್ರಾಡಕ್ಟ್ಗಳ ರಫ್ತಿನ ಮೇಲೆ 126% ಟ್ಯಾರಿಫ್ ಬಿದ್ದಿದೆ. ಇದರಿಂದ ವ್ಯಾಪಾರದಲ್ಲಿ ಸಮಸ್ಯೆ ಆಗ್ಬೋದು ಅಂತ ಮಾರ್ಕೆಟ್ನಲ್ಲಿ ಆತಂಕ ಇದೆ. ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಇರಾನ್ ಅಮೆರಿಕ ಉದ್ವಿಗ್ನತೆ ಕೂಡ ಮಾರ್ಕೆಟ್ ಮೇಲೇಳೋಕೆ ಬಿಡ್ತಾ ಇಲ್ಲ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್, SBI, ಅದಾನಿ ಪೋರ್ಟ್ಸ್, ಎಟರ್ನಲ್ ಮತ್ತು ITC ರೆಡ್ನಲ್ಲಿದ್ವು. HCL ಟೆಕ್ನಾಲಜೀಸ್, ಮಹೀಂದ್ರ ಅಂಡ್ ಮಹೀಂದ್ರ, ಟಾಟಾ ಸ್ಟೀಲ್, TCS ಮತ್ತು ಸನ್ ಫಾರ್ಮಾ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಡೌನ್ ಆಗಿ 90 ರೂಪಾಯಿ 96 ಪೈಸೆ ಆಗಿದೆ. 92 ರೂಪೀಸ್ ಹತ್ರಕ್ಕೆ ಹೋಗಿ ಅಲ್ಲಲ್ಲೇ
ಆ ಕಡೆ ಹೊಯ್ದಾಡ್ತಾ ಇದೆ. ಏನೋ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಡೆವಲಪರ್ ಬಾಗ್ಮನೆ ಪ್ರೈಮ್ ಆಫೀಸ್ ರೀಟ್ IPO ಲಾಂಚ್ ಮಾಡೋಕೆ ಮುಂದಾಗಿದೆ. ಒಟ್ಟು 4,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋ ಪ್ಲಾನ್ ಮಾಡಿದ್ದಾರೆ. ಸೆಬಿ ಅಪ್ರೂವಲ್ ಸಿಕ್ಕಿದೆ. ಸದ್ಯ ಬಾಗ್ಮನೆ ಗ್ರೂಪ್ ಬೆಂಗಳೂರಲ್ಲಿ 6 ಪ್ರಮುಖ ಬಿಸಿನೆಸ್ ಪಾರ್ಕ್ಗಳನ್ನು ಹೊಂದಿದೆ. ದೊಡ್ಡ ಲೀಸ್ ಏರಿಯಾ ಕೂಡ ಇವರ ಕೈಯಲ್ಲಿದೆ. ಬಂದ ಹಣವನ್ನ ಕಂಪನಿ ಆಸ್ತಿ ಖರೀದಿ ಮತ್ತು ಬಿಸಿನೆಸ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಮುಂಬೈ ಮೂಲದ ಮೈನಿಂಗ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಕಂಪನಿ ವೇದಾಂತ ಲಿಮಿಟೆಡ್ ಬಾಂಡ್ ಮೂಲಕ ಫಂಡ್ ರೈಸ್ ಮಾಡೋಕೆ ಪ್ಲಾನ್ ಮಾಡಿದೆ. ಮಾರ್ಚ್ ತಿಂಗಳ ವೇಳೆಗೆ ಬರೋಬ್ಬರಿ 3,000 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಇದು ಸಾಲ ತೀರ್ಸಕ್ಕೆ ಮತ್ತು ಬಿಸಿನೆಸ್ಗೆ ಅಂತ ಹೇಳಿದ್ದಾರೆ. ಈ ಸುದ್ದಿ ಬರ್ತಿದ್ದ ಹಾಗೆ ಷೇರುಗಳು ಮೇಲಕ್ಕೆ ಹೋದವು. 4.81% ಏರಿಕೆ ಕಂಡವು. ಇನ್ನು ಅಮೆರಿಕ ಮೂಲದ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿ ಮಾರ್ಗನ್ ಸ್ಟ್ಯಾನ್ಲಿಯ ಚೀಫ್ ಎಕನಾಮಿಸ್ಟ್ ಭಾರತದ ಆರ್ಥಿಕ ಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. 2027ರ ವೇಳೆಗೆ ಭಾರತದ GDP ಗ್ರೋತ್ ರೇಟ್ 10ರಿಂದ 10.5%ಗೆ ಜಂಪ್ ಆಗೋ ನಿರೀಕ್ಷೆ ಇದೆ ಅಂತ ಹೇಳಿ ಬಹಳ ದೊಡ್ಡ ಪ್ರಿಡಿಕ್ಷನ್ ಮಾಡಿದ್ದಾರೆ. ಸದ್ಯ ಭಾರತದ ಗ್ರೋತ್ ಔಟ್ಲುಕ್ ಸೇಫ್ ಆಗಿದೆ. ಕಳೆದ ಏಪ್ರಿಲ್ನಲ್ಲಿ ಅಮೆರಿಕದ ಟ್ಯಾರಿಫ್ ಭೀತಿಯಿಂದ ಮಾರ್ಕೆಟ್ ಸ್ವಲ್ಪ ಡಲ್ ಆಗಿತ್ತು. ಆದರೆ ಆ ಸಮಸ್ಯೆ ನಿಧಾನಕ್ಕೆ ಬಗೆಹರಿತಾ ಇದೆ. ಟ್ಯಾರಿಫ್ ಕಿರಿಕಿರಿ ದೊಡ್ಡ ಮಟ್ಟದ ಏಟು ಕೊಟ್ಟಿಲ್ಲ. ಇದರಿಂದ ಭಾರತದ ಎಕ್ಸ್ಪೋರ್ಟ್ ಬಿಸಿನೆಸ್ ಮತ್ತೆ ಪಿಕಪ್ ಆಗುತ್ತೆ ಅಂತ ಚೀಫ್ ಎಕನಾಮಿಸ್ಟ್ ಚೇತನ್ ಆಹಿಯಾ ಹೇಳಿದ್ದಾರೆ. ಇನ್ನು ಸೌದಿ ಅರೇಬಿಯಾ ಭಾರತ ಸೇರಿದಾಗಿ ಒಟ್ಟು 40 ರಾಷ್ಟ್ರಗಳಿಂದ ಬರೋ ಕೋಳಿ ಮತ್ತು ಮೊಟ್ಟೆ ಆಮದಿನ ಮೇಲೆ ಕಂಪ್ಲೀಟ್ ಬ್ಯಾನ್ ಹೇರಿದೆ. ಜಗತ್ತಿನಾದ್ಯಂತ ಹರಡ್ತಾ ಇರೋ ಹಕ್ಕಿ ಜ್ವರ ಅಥವಾ ಬರ್ಡ್ ಫ್ಲೂ ಭೀತಿಯಿಂದ ಸೌದಿ ಅರೇಬಿಯಾದ ಫುಡ್ ಅಂಡ್ ಡ್ರಗ್ ಅಥಾರಿಟಿ SFDA ಈ ನಿರ್ಧಾರ ತಗೊಂಡಿದೆ. 16 ರಾಷ್ಟ್ರಗಳ ಆಮದಿನ ಮೇಲೆ ಭಾಗಶಃ ನಿರ್ಬಂಧ ಹೇರಿದ್ದಾರೆ. ಇದು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 233 ರೂಪಾಯಿ ಕಮ್ಮಿಯಾಗಿ 1,59,008 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 220 ರೂಪಾಯಿ ಕಮ್ಮಿಯಾಗಿ 1,45,650 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2,505 ರೂಪಾಯಿ ಹೆಚ್ಚಾಗಿ 2,65,417 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಆಗ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋದು ಮಾತ್ರ ಅಲ್ಲದೆ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.